ಗೈಸ್ ನಿಮ್ದೇನಾದರೂ ಟೆಲಿಗ್ರಾಮಲ್ಲಿ ಯಾರ್ಯಾರು ಕಳಿಸೋ ಲಿಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಗ್ರೂಪ್ನಲ್ಲಿ ಬಂದಿರ್ತಾವಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಟೆಲಿಗ್ರಾಮ್ ಹ್ಯಾಕ್ ಆಗಿ ಬೇರೆಯವ್ರಿಗೆ ನಿಮ್ಗೆ ಗೊತ್ತಿರೋಂಗಿಲ್ಲ, ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಆಟೋಮೆಟಿಕ್ಕು ಕೆಟ್ಟ ಕೆಟ್ಟ ಮೆಸೇಜ್ ಎಲ್ಲ ಶೇರ್ ಆಗ್ತಾಯಿದೆ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡೋರು ನೋಡಿ. ಯಾಕಪ್ಪ ಅಂದರೆ ನಿಮ್ಮ ಟೆಲಿಗ್ರಾಮ್ ಹ್ಯಾಕ್ ಆಗಿರುತ್ತೆ. ಈಗ ಹ್ಯಾಕ್ ಆಯ್ತಲ್ಲ, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು, ಅದನ್ನ ಯಾವ ರೀತಿ ರಿಕವರ್ ಮಾಡೋದು ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಮೊದಲು ಅದು ಯಾವ ರೀತಿ ಕೆಲಸ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ಏನಾಗುತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸು ಏನೋ ಲಿಂಕ್ ಕಳಿಸ್ತದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ತೀರಾ. ಓಪನ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ OTP ಕೇಳುತ್ತೆ. ನೀವು ಏನೋ ಇರ್ಬೋದು ಅಂತ OTPನ ಹಾಕ್ತಿದ್ದೀರಾ. ಇನ್ನು ಕೆಲವು ಜನದ್ದು ಏನಾಗುತ್ತಪ್ಪ ಅಂದರೆ ಡೈರೆಕ್ಟಾಗಿ ಅದೇ OTP ತೊಗೊಂಡ್ಬಿಡುತ್ತೆ. ಆಟೋಮೆಟಿಕ್ ಅದೇ OTP ತೊಗೊಂಡು ಅವ್ರು ಟೆಲಿಗ್ರಾಮ್ ಆ್ಯಪು ಹ್ಯಾಕ್ ಆಗಿಬಿಡುತ್ತೆ. ಹ್ಯಾಕ್ ಆಗಿ ಏನು ಮಾಡುತ್ತಪ್ಪ ಅಂದರೆ ನಿಮ್ಗೆ ಗೊತ್ತಾಗಿಲ್ಲ, ಬೇರೆಯವ್ರಿಗೆ ಕೆಟ್ಟ ಮೆಸೇಜ್ ಆಗಿರ್ಬೋದು, ಕೆಟ್ಟ ಲಿಂಕ್ನ ಶೇರ್ ಮಾಡುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಂದರೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಯಾವ ನಂಬರ್ ಇರ್ತಾರಲ್ಲ, ಸೊ ಎಲ್ಲರಿಗೂ ಶೇರ್ ಆಗುತ್ತೆ. ನಿಮಗೆ ಶೋ ಆಗಲ್ಲ, ಅದು ಅವ್ರಿಗೆ ಶೇರ್ ಆಗಿದ್ದು ಲಿಂಕು ಅವ್ರು ಕಾಲ್ ಮಾಡಿ ಬೈದ ತಕ್ಷಣ ಅವಾಗ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಶೇರ್ ಆಗ್ತಾಯಿದೆ, ನಮ್ಮದು ಟೆಲಿಗ್ರಾಮ್ ಹ್ಯಾಕ್ ಆಗಿದೆ ಅಂತೇಳಿ. ಸೊ ಮೊದಲೇ ಯಾವ ರೀತಿ ನಿಮಗೆ ಗೊತ್ತಾಗಿಲ್ಲ, ಅದು ಅಲ್ಲಿ ಶೋ ಆಗಿಲ್ಲ ಮೆಸೇಜ್ ಕಳಿಸಿದ್ದು. ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಇದನ್ನ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಪ್ಪ ಅಂದರೆ ನೀವು ಟೆಲಿಗ್ರಾಮ್ನ ಡಿಲೀಟ್ ಮಾಡಬೇಕು. ಅಂದರೆ ಅನ್ಇನ್ಸ್ಟಾಲ್ ಮಾಡೋದಲ್ಲ, ಟೆಲಿಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ಕೋಬೇಕು. ಸೊ ತುಂಬಾ ಜನಕ್ಕೆ ಟೆಲಿಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ. ಇದೇ ಒಂದೇ ಸೊಲ್ಯೂಷನ್ ಇರೋದು ನಿಮ್ಮ ಅಕೌಂಟ್ನ ರಿಕವರ್ ಮಾಡ್ಕೊಳ್ಳೋಕ್ಕೆ. ಅದನ್ನ ಯಾವ ರೀತಿ ಮಾಡೋಂತ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಲೈನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಿದೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನೋಡಿ ಟೆಲಿಗ್ರಾಮ್ FAQ ಅಂತೇಳಿ ಒಂದು ಆಪ್ಷನ್ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಈಗ ನೋಡಿ ಯುವರ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಕೆಳಗಡೆ ಇರುತ್ತೆ ಅದು. ಇಲ್ಲಿ ಡಿಲೀಟ್ ಯುವರ್ ಟೆಲಿಗ್ರಾಮ್ ಅಕೌಂಟ್ ಅಂತೇಳಿ ಆಪ್ಷನ್ ಇದೆ ಯುವರ್ ಅಕೌಂಟ್ನಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಮತ್ತೆ ಕೆಳಗಡೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಕೆಳಗಡೆ ಕರ್ಕೊಂಡು ಹೋದ್ಮೇಲೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಡಿಆಕ್ಟಿವೇಷನ್ ಪೇಜ್ ಅಂತೇಳಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನಂಬರ್ ಹಾಕಿ ಕೇಳುತ್ತೆ. ಯಾವ ನಂಬರ್ನ ಆ್ಯಡ್ ಮಾಡಬೇಕಪ್ಪ ಅಂದರೆ ನೀವು ಯಾವ ನಂಬರಿಂದ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದಾರೆ ನೋಡಿ, ಆ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಅದನ್ನ ಎಂಟರ್ ಮಾಡೋಕ್ಕಿಂತ ಮುಂಚೆಗೆ ನೀವು 91+ ಅಂತೇಳಿ ಹಾಕಬೇಕು. ಅದನ್ನ ಹಾಕಿಲ್ಲಪ್ಪ ಅಂದರೆ ನಿಮಗೆ OTP ಬರೋಂಗಿಲ್ಲ. ಅದಕ್ಕಾಗಿ 91+ ಅಂತ ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ನಿಮ್ಮ ನಂಬರ್ನ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ OTP ಬರುತ್ತೆ. OTPನ ಯಾವ ರೀತಿ ನೋಡೋದಪ್ಪ ಅಂದರೆ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ ನಿಮಗೆ, ಆಥರೈಸೇಷನ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ್ರಪ್ಪ ಅಂದರೆ ನಿಮಗೆ ಟೆಲಿಗ್ರಾಮ್ಗೆ ಒಂದು ಲಿಂಕ್ ಬಂದಿರುತ್ತೆ, ಅಂದರೆ ಒಂದು OTP ಬಂದಿರುತ್ತೆ. ಇದು ನಿಮಗೆ ನಾರ್ಮಲ್ ಮೆಸೇಜ್ ಬರೋಂಗಿಲ್ಲ, ಮತ್ತು ಟೆಲಿಗ್ರಾಮ್ಗೆ ಬರುತ್ತೆ ಅದು OTP. ಈಗ ಮೇಲ್ಗಡೆ ಆಥರೈಸೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಅದು. ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ಕೋಡ್ ಅಂತ ಬಂದುಬಿಟ್ಟು WRPC ಅಂತ ಕಾಣಿಸ್ತಿದ್ದೀರಾ, ಅಲ್ಲಿ ಕೋಡ್ ಇರುತ್ತೆ. ಅದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರಪ್ಪ ಅಂದರೆ ಅದು ಕಾಪಿ ಆಗುತ್ತೆ. ಕಾಪಿ ಆದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂದರೆ ಕೆಳಗಡೆ ನೋಡಿ ಇಲ್ಲಿ ಆಥರೈಸೇಷನ್ ಅಂತೇಳಿ ಮತ್ತೊಂದು ಆಪ್ಷನ್ ಕಾಣಿಸ್ತಾ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಅದು ಮತ್ತೆ ಹೊಳ್ಳಿ ಅದೇ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅದು ಪೇಜ್ಗೆ ಕರ್ಕೊಂಡು ಹೋದ್ಮೇಲೆ ಕನ್ಫರ್ಮೇಷನ್ ಕೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅದನ್ನ ಪೇಸ್ಟ್ ಮಾಡಬೇಕು. ಇವಾಗ ನಾನು ಪೇಸ್ಟ್ನ ಮಾಡ್ತೀನಿ. ಪೇಸ್ಟ್ ಮಾಡಿಬಿಟ್ಟು ರಿಮೆಂಬರ್ ಮೀ ಅಂತ ಟಿಕ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಮತ್ತೆ ಆಪ್ಷನ್ ಕೇಳುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡಿಲೀಟ್ ಅಕೌಂಟ್ ಅಂತೇಳಿ. ಇಲ್ಲಿ ಕೆಳಗಡೆ ಲಾಗೌಟ್ ಅಂತಿದೆ, ಬೇಕಾದ್ರೆ ಲಾಗೌಟ್ನ ಮಾಡ್ಕೋಬೋದು. ಇವಾಗ ನಾವು ಡಿಲೀಟ್ನ ಮಾಡಬೇಕು. ಡಿಲೀಟ್ ಅಕೌಂಟ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಬಂದುಬಿಟ್ಟು ಆಮೇಲೆ ಕೆಳಗಡೆ ಯಾಕಪ್ಪ ನೀವು ಆ್ಯಪ್ನ ಡಿಲೀಟ್ ಮಾಡ್ತಾ ಇದ್ದೀರ ಅಂತ ಕೇಳುತ್ತೆ. ನೀವೇನಾದರೂ ರೀಸನ್ ಕೊಡ್ಕೋಬೋದು, ಇಲ್ಲ ಹಾಗೆ ಬಿಡ್ಬೋದು. ಕೆಳಗಡೆ ನೋಡಿ ಡಿಲೀಟ್ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇನ್ನೊಂದು ಸಾರಿ ಕೇಳುತ್ತೆ ಅದು, ನೀವು ಡಿಲೀಟ್ ಮಾಡಬೇಕಾ ಬೇಡ ಅಂತೇಳಿ. ಎಸ್ ಡಿಲೀಟ್ ಮೈ ಅಕೌಂಟ್ ಅಂತ ಕಾಣಿಸ್ತಿದೆ ರೆಡ್ ಕಲರು, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಇಷ್ಟು ಮಾಡಿ ಸಾಕು, ನಿಮ್ಮದು ಪ್ರಾಬ್ಲಮ್ ಇದೆಯಲ್ಲ ಹ್ಯಾಕ್ ಆಗಿದ್ದು ಅದೆಲ್ಲ ಸಾಲ್ವ್ ಆಗುತ್ತೆ. ಇವಾಗ ನೋಡಿದ್ರಲ್ಲ ಯಾವ ರೀತಿ ಹ್ಯಾಕ್ ಆಗಿದ್ದು ನಾನು ರಿಕವರ್ ಮಾಡ್ಕೊಂಡು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೆಸೇಜು ಚಾಟ್ಸ್ ಎಲ್ಲ ಇದಾವಲ್ಲ ಎಲ್ಲ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ಡಿಲೀಟ್ ಆದಮೇಲೆ ಸೊ ನಿಮ್ಮದು ಹೊಸದಾಗಿ ಮತ್ತೆ ನೀವು ನಂಬರ್ ಹಾಕಿ ಆಮೇಲೆ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ನೋಡಿದ್ರಲ್ಲ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ತಲುಪಿಲ್ಲ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.